ಈ ದಿನ ತಳೂರು ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು KVK ಸುತ್ತೂರು ಅವರ ಕಡೆಯಿಂದ. ಈ ದಿನದಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮತ್ತು ಅದರಲ್ಲಿ ಬರ್ತಕ್ಕಂತಹ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ವಿಜ್ಞಾನಿಗಳು ಮಾಹಿತಿ ನೀಡಿರ್ತಾರೆ. ಅದ್ರ ಜೊತೆಗೆ ಪಶುಸಂಗೋಪನೆ ಬಗ್ಗೆಯೂ ಸಹ ವಿಜ್ಞಾನಿಗಳು ಮಾಹಿತಿ ನೀಡಿರ್ತಾರೆ. ನಮ್ಮ ಕೃಷಿ ಇಲಾಖೆಯಿಂದ ನಮ್ಮಲ್ಲಿ ಸಿಗ್ತಕ್ಕಂತಹ ಸವಲತ್ತುಗಳು ಮತ್ತು ಏನೆಲ್ಲ ಸೌಲಭ್ಯಗಳು ಪಡ್ಕೋಬೇಕು, ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿ ಈ ದಿನದ ಕಾರ್ಯಕ್ರಮವನ್ನು ಕೈಗೊಂಡಿರ್ತೇವೆ. ಗೊಬ್ಬರಗಳು, ಜೈವಿಕ ಕೀಟನಾಶಕಗಳ ಬಗ್ಗೆ ಬಳಕೆ ಬಗ್ಗೆ ಕುರಿತು ಮಾಹಿತಿ ನೀಡಲಾಗಿದೆ. ನಮ್ಮ ಈ ಕಾರ್ಯಕ್ರಮ ICRJSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ವತಿಯಿಂದ ಹಾಗೂ ಎಲ್ಲ ಕೃಷಿಗೆ ಸಂಬಂಧಿಸಿದ ಇಲಾಖೆಗಳ ಸಹಯೋಗದೊಂದಿಗೆ ನಡೀತಾ ಇದೆ. ಇವತ್ತು ಇಲ್ಲಿ ಸಾಕಷ್ಟು ರೈತರು ಮಾಹಿತಿ ಪಡೆಯೋದಲ್ಲದೆ ಅವರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಕೇಳಿ ಸರಿಪಡಿಸ್ಕೊಂಡಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಈ ಮಾಹಿತಿ ಪಡೆದು ಪ್ರಗತಿಪರ ರೈತರ ಜೊತೆ ಆಗಿರ್ಬೋದು ಅಥವಾ ಅಧಿಕಾರಿಗಳ ಜೊತೆ ಮಾಹಿತಿ ಪಡೆದು ನಂತರ ಕೃಷಿ ಮಾಡಲಿಕ್ಕೆ ಎಲ್ಲ ರಾಮನಗರದವರು ಕೋಡಿಹಳ್ಳಿ ಹೋಬಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇಲ್ಲಿ ವಿಜ್ಞಾನಿಗಳು ಬಂದು ಮುಂಗಾರಿನ ಮುಂಚೆ ಯಾವ್ಯಾವ ರೀತಿ ಕ್ರಮಗಳನ್ನ ಹಮ್ಮಿಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ನಾವ್ ಹೇಗೆ ನಮ್ಮ ಬೆಳೆಯನ್ನು ರೋಗ ಬಾಧೆ ಮತ್ತು ಕೀಟ ಬಾಧೆಗಳಿಂದ ತಪ್ಪಿಸಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ನಾವು ಅವರು ತಿಳಿಸ್ಕೊಟ್ಟಿರೋ ಕ್ರಮಗಳನ್ನೆಲ್ಲ ಅನುಸರಿಸಿ ಒಳ್ಳೆ ಬೆಳೆಬಹುದು ಅಂತ ಆಶಿಸ್ತಿದೀವಿ. ಈ ತರ ಕಾರ್ಯಕ್ರಮ ಮಾಡ್ತಿರೋದು ರೈತರಿಗೆಲ್ಲ ತುಂಬಾ ಅನುಕೂಲವಾಗ್ತಿದೆ. ಮತ್ತೆ ಮುಂಗಾರು ಆದ್ಮೇಲೆ ಯಾವ ಬೆಳೆ ಹಾಕ್ಬೇಕು, ಸಾವಯವ ಕೃಷಿನ ಯಾವ ರೀತಿ ನಡೆಸಬೇಕು, ಸಾವಯವ ಕೃಷಿಯಿಂದ ಯಾವ ರೀತಿ ಉಪಯೋಗ ಆಯ್ತದೆ, ಆ ಉಪಯೋಗದಿಂದ ನಾವ್ ಯಾವ ರೀತಿ ಉಪಯೋಗ ಪಡ್ಕೋಬಹುದು, ನಾವು ಸಾವಯವ ಕೃಷಿನ ಬೆಳೆದು ಹೊರಗಡೆ ಮಾರಾಟ ಮಾಡಿ ನಾವು ಲಾಭ ತಗೋಬಹುದು, ಅದರಿಂದ ನಮ್ಮ ಜೀವನದ ಒಂದು ಮೌಲ್ಯನ ಹೆಂಗೆ ವೃದ್ಧಿಸ್ಕೋಬಹುದು ಅಂತ ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ಈ ಒಂದು ಕೃಷಿ ಇಲಾಖೆಯವರು ಕೊಟ್ಟಿರೋ ಮಾಹಿತಿನ ಬಳಸ್ಕೊಂಡು ನಾವು ಮಾವು, ರಾಗಿ ಹಾಗೂ ಭತ್ತ ಸುಮಾರು ಬೆಳೆಗಳನ್ನ ಬೆಳೆದು